ಹಾಯ್ ಹಲೋ ಗೈಸ್, ಎಲ್ಲರಿಗೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಒಂದು ತುಂಬ ದೊಡ್ಡ ಒಂದು ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಆ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ ಹಾಗೂ ಕಮೆಂಟ್ ಬಾಕ್ಸಲ್ಲೂ ಸಿಗುತ್ತೆ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವೀಡಿಯೋಗೆ ಬಂಬೋಣ. ನೋಡಿ, ನಾನು ಮಾರ್ನಿಂಗ್ ಹೇಳಿದ್ದೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟು ಆದಷ್ಟು ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಯಾವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ನೋಡಿ, ನಿಮಗೆ ಒಂದು ಈ ಥರ ತಮ್ಮನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಥರ ಕೊಡ್ತಿದ್ದೀನಿ ಅಂದರೆ ಅದರಲ್ಲಿ ತುಂಬ ಒಂದು ಗುಡ್ ನ್ಯೂಸ್ ಅನ್ನೋದಿರುತ್ತೆ. ನೋಡಿ, ಬೆಳಗ್ಗೆ ಆದರೆ ವೆಬ್ಸೈಟ್ ಒಂದು ಸ್ವಲ್ಪ ಓಪನ್ ಆಗಿಬಿಟ್ಟು ವೈಟಲ್ಲಿ ಕಾಣಿಸ್ತಿತ್ತು. ಈಗ ನೋಡಿ, ಜಸ್ಟ್ ನಾನು ಅಫಿಷಿಯಲ್ ಆಗಿರುವಂಥ ನಿಮ್ಗೆ ಕಾಣಿಸುತ್ತೆ. ಬೇಕಾದರೆ ಇಲ್ಲಿ ನಿಮಗೆ rizult.nic.in ಅಂದರೆ ಅದರಲ್ಲೇ ಒಂದು HTTP error 403.1.4 ಫಾರ್ಬಿಡನ್ ಅಂತಿದೆ. ಈ ಥರ ಅಂದರೆ ಏನು, ನನಗೇನು ಅರ್ಥ ಆಗ್ತಿಲ್ಲ ನೀವು ಈ ಥರ ಮಾತಾಡೋದಂದರೆ. ನೋಡಿ, ಈಗ ಅಂದರೆ ನಿಮ್ಮದು ಡೇಟಾ ಎಂಟ್ರಿ ಅನ್ನೋದು ಆಗಿರುತ್ತೆ. ಜಸ್ಟ್ ಒಂದು ಸರಿ ರೀಚೆಕ್ ಮಾಡ್ತಿರ್ತಾರೆ, ಏನಾದರೂ ಮಿಸ್ಟೇಕ್ ಆಗಿದೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಎಲ್ಲ ಅನ್ನೋದು. ಈಗ ಜಸ್ಟ್ ಈ ಚೆಕ್ ಮಾಡಿದ ತಕ್ಷಣ ಈ ವೆಬ್ಸೈಟು ಸರಿಯಾಗುತ್ತೆ. ವೆಬ್ಸೈಟ್ ಸರಿಯಾಗಿದೆ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಆಲ್ರೆಡಿ ರಿಸಲ್ಟ್ ಇದೆ ಅಂತಲೇ ಅರ್ಥ. ಆ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡಿ ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಈಗಿರುವಂಥ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ. ಆರು ಬಂದು ಒಂದು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಈ ಟೈಮ್ಗೆ ನಮ್ಮ ರಿಸಲ್ಟ್ ಅಂತ ಎಲ್ಲ ಅಧಿಕಾರಿ ಜೊತೆ ಮಾತಾಡ್ತಾರೆ. ಈಗ ಎಜುಕೇಷನ್ ಮಿನಿಸ್ಟ್ರು ಸೆಕೆಂಡ್ ಪಿ ಸಿ ಯಾರು ಈಗ KC ಅಧಿಕಾರಿಗಳ ಜೊತೆ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಾತಾಡ್ಬಿಟ್ಟು ನಿಮಗೆ ಹೆಂಗಾಗಿದೆ ಕರ್ನಾಟಕ ರಿಸಲ್ಟು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಡಿ, ಈಗ ಎಲ್ಲನೂ ವ್ಯಾಲ್ಯೂಯೇಷನ್ ಮಾಡ್ಕೊಂಬಿಟ್ಟು ಎಷ್ಟು ಪರ್ಸೆಂಟೇಜ್ ಪಾಸಿಂಗ್ ಮಾರ್ಕ್ಸ್ ಬಂದಿದೆ, ಎಷ್ಟು ಮಾರ್ಕ್ಸ್ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ ಆಗಿ ಒಂದು ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಈಗ KCB ಅಧಿಕಾರಿಗಳು ಕೊಡ್ತಾರೆ. ಅದಕ್ಕೋಸ್ಕರ ಈ ವೆಬ್ಸೈಟ್ ಅನ್ನೋದು ಸರ್ವರಲ್ಲಿ ಒಂದು ಸ್ವಲ್ಪ ಪೂರ್ತಿ ಡೀಟೇಲ್ಡ್ ಎರರ್ ಇನ್ಫಾರ್ಮೇಷನ್ ಅಂತ ಕೊಡ್ತಾ ಇದೆ. ಯಾವುದೇ ಥರ ಒಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಇನ್ನು 2-3 ಡೇಸಲ್ಲಿ ಬರುತ್ತೆ. ಆ ಥರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟಲ್ಲಿ ಈ ಥರ ಸಿಗಲ್ಲ. ಅವಾಗ ಅದಕ್ಕೋಸ್ಕರ ನಾವು ಒಂದು ಬೇರೆ ಲಿಂಕ್ ಕಳಿಸ್ತಿರ್ತೀನಿ. ಅದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲಿಂಕ್ ಸಿಗೋದ್ರಿಂದ ನೀವು ಬೇಗನೆ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು ಹಾಗೂ ನಿಮ್ಮ ಮಾರ್ಕ್ಸ್ಗಳನ್ನು ಕೂಡ ಡೌನ್ ಮಾಡ್ಕೋಬೋದು. ಈಗ ಏನೇ ಆಗಲಿ ಈ ಸದ್ಯಕ್ಕೆ ನಿಮ್ಮ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಆ ಬಿಟ್ಟ ತಕ್ಷಣ ನಾನು ನಿಮಗೆ ಟೈಮ್ ಕೂಡ ಹೇಳ್ತೀನಿ. ಈ ಏಪ್ರಿಲ್ 8 ಬರುವಂಥ ತುಂಬ ಸಾಧ್ಯತೆಗಳಿದೆ. ಏಪ್ರಿಲ್ 8ನೇ ತಾರೀಕಿಗೆ ತುಂಬ ಸಾಧ್ಯತೆಗಳಿದೆ. ಯಾಕಂದರೆ ವೆಬ್ಸೈಟ್ ಆಲ್ರೆಡಿ ಎರರ್ ಅಂತ ಬರ್ತಿದೆ, ಅಂದರೆ ಬಿಸಿ ಬರ್ತಿದೆ ಹಾಗೂ ನಿಮ್ಮ ಸರ್ವರ್ ಎರರ್ ಕೂಡ ಈ ಥರ ತೋರಿಸ್ತಿದೆ. ಅಂದಮೇಲೆ ನಿಮಗೆ ಎಜುಕೇಷನ್ ಮಿನಿಸ್ಟರ್ ಆದಷ್ಟು ಬೇಗನೆ ಇವತ್ತು ಇಲ್ಲ ನಾಳೆನೋ ಇಲ್ಲ ನಾಡಿದ್ದು ಒಂದು ನ್ಯೂಸ್ ಅವ್ರ ಜೊತೆ ಒಂದು ಮಾತಾಡಿಕೊಂಡು ಪ್ರೆಸ್ ಮೀಟ್ ಕರೆಸ್ತಾರೆ. ಡೇಟ್ ಅನ್ನೋದು ಗೊತ್ತಾಗುತ್ತೆ. ಆ ಪ್ರತಿಯೊಂದು ಅಪ್ಡೇಟು ನಿಮ್ಮದು ಏನು ಮುಂದೆ ಕೌನ್ಸಿಲಿಂಗು KCET ಇದೆಲ್ಲ ನಿಮಗೆ ಒಂದು ನಮ್ಮ ಚಾನಲ್ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್. ಇದೇನಾದ್ರು ವಿಡಿಯೋ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ ಕೂಡ ತುಂಬ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.